ಹಾಯ್ ಹೆಲೋ ನಮಸ್ಕಾರ ಗುರು. SV ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಗುರು ಎಲ್ಲಾರು ಮರ್ತ್ ಬಿಟ್ಟಿದೀರಾ ಅನ್ಸುತ್ತೆ. ನಾವು ಇಷ್ಟ ದಿವಸ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಯಾಕೆ ಅಂದ್ರೆ ಸ್ವಲ್ಪ ಯೂಟ್ಯೂಬ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ. ಡೈಲಿ ವಿಡಿಯೋ ಮಾಡಾಕ್ತೀನಿ, ಡೈಲಿ ಬ್ಲಾಗ್ ತರ. ಅದೇ ಗೊತ್ತಲ್ಲ ಗುರು, ನಮ್ದೆ ಡೈಲಿ ಅದೇ ಶುಂಠಿ ಮೆಣಸಿನ್ಕಾಯಿ ಲೋಡು. ಅದ್ ಬಿಟ್ರೆ ಇನ್ನೇನ್ ಮಾಡಕ್ ಆಯ್ತದೆ, ಏನಿಲ್ಲ, ನಮ್ ಕೆಲ್ಸನೇ ಅದಲ್ವಾ. ಏನು ಗುರು ಅಂತಂದ್ರೆ ನಮ್ಮ ಕೇರ್ಪೇಟೆ ಎಲ್ಲ ಚಿನ್ಕುಳ್ಳಿಲಿ ನಾಯಿ ಬಿರಿಯಾನಿ ಅಂದ್ರೆ ನಾಯಿ ಬಿರಿಯಾನಿ ಮಾಡಾಕ್ತವ್ರೆ ಗುರು. ನಾಯಿ ಬಿರಿಯಾನಿನ ಹೋಟೆಲ್ನಲ್ಲಿ ಬೌ ಬೌ ಬಿರಿಯಾನಿ, ನಾಯಿ ಬಿರಿಯಾನಿ ಗುರು. ಬೌ ಬೌ ಬಿರಿಯಾನಿ ಎಲ್ಲ ಜಗ್ಗೇಶ್ ಮೂವಿಲಿ ಹೇಳ್ತಾರಲ್ಲ, ಬೌ ಬೌ ಬಿರಿಯಾನಿ ಅಂತ. ಆತರ ಬೌ ಬೌ ಬಿರಿಯಾನಿ ಮಾಡಿ ಊರವ್ರು ಎಲ್ಲಾರ್ಗು ತಿನ್ಸ್ಬಿಟ್ಟವ್ರೆ ಗುರು. ನಮ್ಗೊಂದ್ 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ, ಓನ್ಲಿ 12 ರೂಪಾಯಿ ಮಾತ್ರ. ನಮ್ಮ ಚಿನ್ಕುಳ್ಳಿಲಿ, ಪಾಂಡುಪುರ ತಾಲೂಕು ಚಿನ್ಕುಳ್ಳಿಲಿ ತಿನ್ಸಿ ಎಲ್ಲಾರ್ಗು ನಮ್ಮ ಹುಡುಗನು ಕೇಳ್ತಾ ಇದ್ದಾರೆ ಏನೋ ನಿಜಾನ ಅಂತ. ನಾನು ತಿನ್ಬಿಟ್ಟಿದೀನಿ ಅಂತ ಹೇಳ್ದ. ಏನ್ ಗುರು, ಆದ್ರೂ ಮನುಷ್ಯತ್ವನೇ ಇಲ್ವಾ ಗುರು? ನಾಯಿಗೆ ಬೋಬೋ ಬಿರಿಯಾನಿ ಮಾಡಿ ಎಲ್ಲಾರು ಮನುಷ್ಯರಿಗೆ ತಿಂತಾರೆ, ಮನುಷ್ಯರಿಗೆ ತಿನ್ನಿಸ್ತಾರೆ ಅಂತ ಊರವರು ಅನ್ಕೊಂಡಿರ್ಲಿಲ್ಲ ಅನ್ಕೊಳ್ಳಿ. ಈ ತರ ಬೋಬೋ ಬಿರಿಯಾನಿ ಮಾಡಾಕ್ತಾರೆ ಅಂತ. ನೋಡು ಗುರು, ಬೋಬೋ ಬಿರಿಯಾನಿ ಮಾಡಿ ಜಾಗ ಬಂತು, ತೋರಿಸ್ತೀನಿ ರೀ ಅದ್ ಎಲ್ ಮಾಡ್ತಿದ್ರು ಅಂತ. ನೀವು ಯಾರಾದ್ರೂ ಇಲ್ಲಿ ಬೋಬೋ ಬಿರಿಯಾನಿ ತಿಂದಿದ್ರೆ, ಇಲ್ಲೇನಾರ ಊಟ ಮಾಡಿದ್ರೆ, ಯೋಚನೆ ಮಾಡಿ ತಿಂದಿದ್ರೆ ಅಂತ ಒಂದ್ ಕಮೆಂಟ್ ಮಾಡಿ ನೋಡೋಣ. ಎಲ್ಲಾರು ಅದೇ ತರ ಇರಲ್ಲ ಗುರು, ಎಲ್ಲ ಹೋಟ್ಲಲ್ಲೂ ಇರಲ್ಲ ಅದೇ ತರ ಬೋಬೋ ಬಿರಿಯಾನಿ ಅಂತ. ಯಾವ್ದೋ ಒಂದೊಂದು ಹೋಟ್ಲಲ್ಲಿ ಮಾಡ್ಬಿಡ್ತಾರೆ ಗುರು. ನೋಡಿ ಇದೇ ಕಾಣಿಸ್ತಾ ಇತ್ತಲ್ಲ, ಅಲ್ಲೇ ಹೋಟ್ಲು ಹೊಂಟೋಯ್ತು, ಅದು ಕ್ಲಿಯರ್ ಆಗಿ ತೋರ್ಸಕ್ ಆಗ್ಲಿ. ಯಾವ ಇವೆಲ್ಲ ಬಿಡೋದು ಏನು ಅಂತಂದ್ರೆ, ಆದ್ರೂ ಮಾನವೀಯತೆ ಇಲ್ವಾ ಗುರು? ಏನ್ ಗುರು ಆದ್ರೂ ಇವ್ರು ಈ ತರ ಬೋಬೋ ಬಿರಿಯಾನಿ ನೆಕ್ಸ್ಟ್ ಹೋಟ್ಲಲ್ಲಿ ಊಟ ಮಾಡೋದು ಹೆಂಗೆ ಅನ್ಸ್ಬಿಡ್ತದೆ. ಈ ತರ ಬೋಬೋ ಬಿರಿಯಾನಿ ಎಲ್ಲ ಮಾಡ್ಕೊಟ್ಬಿಟ್ರೆ ನೋಡ್ಬೇಕು ಕಾಣ. ನಾವೇನೋ ಚೆನ್ನಾಗ್ ಕೊಡ್ತಾರೆ, ಏನೋ ಟೇಸ್ಟ್ ಚೆನ್ನಾಗೈತೆ ಅಂತ ಎಲ್ಲಾರು ತಿನ್ನಕ್ ಹೋದ್ರೆ, ಇಲ್ಲಿ ನೋಡಿದ್ರೆ ಬೋಬೋ ಬಿರಿಯಾನಿ ಅಂತೆ. ನೋಡಿ ಎಲ್ಲ ಊರವ್ರೆ ಕಂಡಿಡ್ದಿ, ಊರಲ್ಲಿ ಇರೋರೇನೆ ಹೋಟ್ಲನ್ನ ಕ್ಲೋಸ್ ಮಾಡ್ಸವ್ರೆ. ಕ್ಲೋಸ್ ಮಾಡ್ಸೋದು ಅಲ್ದಿರ ಅವ್ರಿಗೆ ವಾರ್ನಿಂಗ್ ಕೊಟ್ಟಿ, ಇನ್ಮೇಲೆ ಎಲ್ಲೇ ಹೋಟ್ಲಿಗೆ ಹೋದ್ರು ಊಟ ಮಾಡಕ್ಕೆ ನೋಡ್ಕೊಂಡ್ ತಿನ್ನು ಗುರು. ನೋಡ್ಕೊಂಡ್ ತಿನ್ಕೊಂಡು ಹುಷಾರಾಗಿರ್ರಿ. ಆದ್ರೂನು ನೀವ್ ಈ ತರ ಮಾಡಿದ್ರೆ ಕಷ್ಟ ಆಯ್ತದೆ. ಅಂದ್ರೆ ಎಲ್ಲಾರು ನೋಡಿರೋ ಹೋಟ್ಲುಗಳು, ತಿಂದಿರೋ ಹೋಟ್ಲುಗಳು ಅಂತ ಜಾಗಕ್ಕೆ ಹೋಗಿ ಸುಮ್ನೆ ಗೊತ್ತಿಲ್ದಿರೋ ಜಾಗಕ್ಕೆಲ್ಲ ಹೋಗಿ ಸುಮ್ನೆ ತಿನ್ಕೊಂಡು ನೀವು ಇದ್ ಮಾಡ್ಕೋಬೇಡಿ.